ಫ್ರೆಂಡ್ಸ್, ಇವತ್ತು ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಳ್ಳೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ನಂತರ ಕಡಲೆ ಬೀಜ ಅಥವಾ ಶೇಂಗಾವನ್ನು ಹಾಕಿ ಅದು ಬ್ರೌನ್ ಕಲರ್ ಬರುವವರೆಗೂ ಕೈ ಆಡಿಸಿ. ನಂತರ ಈರುಳ್ಳಿಯನ್ನು ಆ್ಯಡ್ ಮಾಡಿ, ಟೊಮೆಟೊವನ್ನು ಹಾಕಿ, ಆಮೇಲೆ ಸ್ವಲ್ಪ ಮೆಣಸಿನಕಾಯಿಗಳನ್ನು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಆಮೇಲೆ ಒಗ್ಗರಣೆಯನ್ನು ಚೆನ್ನಾಗಿ ಕೈ ಆಡಿಸಿಕೊಳ್ಳಿ. ಎಷ್ಟು ಚೆನ್ನಾಗಿ ಒಗ್ಗರಣೆಯನ್ನು ಕೈ ಆಡಿಸಿಕೊಳ್ತೀವೋ ಅಷ್ಟು ರುಚಿ ಕೊಡುತ್ತದೆ. ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿ, ಕೊತ್ತಂಬರಿಯನ್ನು ಹಾಕಿ ಒಂದೆರಡು ಸಲ ಕೈ ಆಡಿಸಿ ಬಿಡಿ. ನಂತರ ನೀರನ್ನು ಹಾಕಿಕೊಳ್ಳಿ. ನೀರನ್ನು ಹಾಕಿದ ನಂತರ ಅದು ಒಂದು ಕುದಿ ಬರುವವರೆಗೆ ತಾಳಿ. ಆಮೇಲೆ ಸ್ವಲ್ಪ ಶಾವಿಗೆಯನ್ನು ಹಾಕಿಕೊಳ್ಳಿ. ನೀರು ಸ್ವಲ್ಪ ಕಮ್ಮಿನೇ ಹಾಕಿ, ಇಲ್ಲದಿದ್ದರೆ ಶಾವಿಗೆಯು ನೀರಾಗಿ ಆಗಿಬಿಡುತ್ತೆ. ಉದುರಿಗೆ ಬೇಕಂದರೆ ಸ್ವಲ್ಪ ಕಮ್ಮಿನೇ ನೀರಾಗಿ ಇಡಿ. ನಂತರ ಒಂದು 2-3 ಸಲ ಅದನ್ನು ಚೆನ್ನಾಗಿ ಕೈ ಆಡಿಸಿ ಒಂದು 5 ನಿಮಿಷವನ್ನು ಒಂದು ಪಾತ್ರೆಗೆ ಅಥವಾ ಒಂದು ಮುಚ್ಚಳವನ್ನು ಮುಚ್ಚಿ ಬಿಟ್ಟು ಬಿಡಿ. ನಂತರ ತೆಗೆದು ನೋಡಿದಾಗ ರುಚಿಕರವಾದ ಶಾವಿಗೆ ಉಪ್ಪಿಟ್ಟು ರೆಡಿ.